ವೀಕ್ಷಕರೇ, ವಿಶೇಷ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಶ್ರಾವಣ ಮಾಸ ಯಾವಾಗ ಪ್ರಾರಂಭ ಮತ್ತು ಅಂತ್ಯ ಎನ್ನುವುದನ್ನು ನೋಡುವುದರ ಜೊತೆಗೆ ಈ ವರ್ಷ ಎಷ್ಟು ಶುಕ್ರವಾರಗಳು ಮತ್ತು ಎಷ್ಟು ಮಂಗಳವಾರಗಳು ಮತ್ತು ಎಷ್ಟು ಸೋಮವಾರಗಳು ಯಾವ ಯಾವ ದಿನ ಬಂದಿದೆ ಎನ್ನುವುದನ್ನು ಕೂಡ ತಿಳಿಸ್ತೇವೆ. ಅದರ ಜೊತೆಗೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳು ಯಾವುವು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಆಷಾಢ ಮಾಸ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದ್ದು, ನಂತರ ಪವಿತ್ರ ಹಬ್ಬಗಳ ಮಾಸವಾದಂತಹ ಶ್ರಾವಣ ಮಾಸ ಪ್ರಾರಂಭವಾಗಲಿದೆ. ಸನಾತನ ಪಂಚಾಂಗದ ಪ್ರಕಾರ 12 ಮಾಸಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಪ್ರತಿ ಮಾಸಗಳು ಅದರದ್ದೇ ಆದ ಪವಿತ್ರತೆ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿವೆ. ಅದರಲ್ಲಿಯೂ ಅತ್ಯಂತ ಪವಿತ್ರ ಮಾಸವಾದಂತಹ ಈ ಶ್ರಾವಣ ಮಾಸ ಭೀಮನ ಅಮಾವಾಸ್ಯೆಗೆ ಆಷಾಢ ಮಾಸವು ಮುಗಿದು ಮರುದಿನದಿಂದಲೇ ಪ್ರಾರಂಭವಾಗುತ್ತದೆ. ಮಾಸಗಳಲ್ಲಿಯೇ ರಾಜ ಮಾಸ ಎಂದು ಈ ಶ್ರಾವಣ ಮಾಸವನ್ನು ಕರೆಯುತ್ತೇವೆ. ಪಂಚಾಂಗದ ಪ್ರಕಾರ 5ನೇ ಮಾಸವೇ ಈ ಶ್ರಾವಣ ಮಾಸವಾಗಿದ್ದು, ಮಹಾವಿಷ್ಣುವಿನ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಹುಣ್ಣಿಮೆ ಎಂದು ಬರುವುದರಿಂದ ಈ ಮಾಸವು ಶ್ರಾವಣ ಮಾಸವೆಂದು ಕರೆಯಲ್ಪಡುತ್ತದೆ. ಈ ವರ್ಷ ಅಂದರೆ 2026ರಂದು ಶ್ರಾವಣ ಮಾಸವು ಆಗಸ್ಟ್ 13 ಗುರುವಾರದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 11ನೇ ತಾರೀಕಿನಂದು ಮುಕ್ತಾಯಗೊಳ್ಳುತ್ತದೆ. ಇನ್ನು ಶ್ರಾವಣ ಮಾಸದ ಪ್ರಮುಖ ದಿನಗಳು ನಾವು ನೋಡುವುದಾದರೆ, ಈ ವರ್ಷ 4 ಸೋಮವಾರಗಳು ಶ್ರಾವಣ ಮಾಸದಲ್ಲಿ ಬಂದಿವೆ. ಮೊದಲನೇ ಸೋಮವಾರವು ಆಗಸ್ಟ್ 17, 2026ರಂದಿದ್ದು, ಎರಡನೇ ಸೋಮವಾರ ಆಗಸ್ಟ್ 24ರಂದು ಬರಲಿದೆ. ಇನ್ನು ಮೂರನೆಯ ಸೋಮವಾರ ಆಗಸ್ಟ್ 31ಕ್ಕೆ ಇರಲಿದ್ದು, ಕೊನೆಯ ಸೋಮವಾರ ಸೆಪ್ಟೆಂಬರ್ 7ರಂದು ಇರಲಿದೆ. ಇನ್ನು ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಶುಕ್ರವಾರದಂದು ಮಾಡುವಂತಹ ಮುತ್ತೈದೆ ಪೂಜೆಗಳು, ಅದೇ ರೀತಿ ವರಮಹಾಲಕ್ಷ್ಮಿ ಪೂಜೆಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಇನ್ನು ಶುಕ್ರವಾರಗಳು ಯಾವ ದಿನ ಬಂದಿವೆ ಎನ್ನುವುದನ್ನು ನೋಡುವುದಾದರೆ, ಇನ್ನು ಮೊದಲನೆಯ ಶ್ರಾವಣ ಶುಕ್ರವಾರವು ಆಗಸ್ಟ್ 15 ದ್ವಿತೀಯ ತಿಥಿಯಂದು ಬಂದಿದ್ದು, ಎರಡನೆಯ ಶುಕ್ರವಾರ ಆಗಸ್ಟ್ 21ನೇ ತಾರೀಕು ನವಮಿ ತಿಥಿಯಂದು ಬರಲಿದೆ. ಮೂರನೇ ಶುಕ್ರವಾರ ಆಗಸ್ಟ್ 28 ಹುಣ್ಣಿಮೆಯೆಂದು ಬಂದಿದ್ದು, ನಾಲ್ಕನೆಯ ಶುಕ್ರವಾರ ಸೆಪ್ಟೆಂಬರ್ 4ರಂದು ಅಷ್ಟಮಿಯ ತಿಥಿಯಂದು ಬಂದಿದ್ದು, ಅದೇ ಕೊನೆಯ ಶುಕ್ರವಾರವಾಗಿರಲಿದೆ. ಇನ್ನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ನಾವು ಆಗಸ್ಟ್ 21ನೇ ತಾರೀಕು ಶುಕ್ರವಾರ, ಎರಡನೆಯ ಶುಕ್ರವಾರ ನವಮಿ ತಿಥಿಯ ದಿನದಂದು ಆಚರಿಸುತ್ತೇವೆ. ಇನ್ನು ಶ್ರಾವಣ ಮಂಗಳವಾರವನ್ನು ಆಚರಿಸುವವರಿಗೆ ಶ್ರಾವಣ ಮಂಗಳವಾರ ಯಾವ ದಿನ ಬಂದಿದೆ ಎನ್ನುವುದನ್ನು ನಾವಿಲ್ಲಿ ನೋಡೋಣ. ಶ್ರಾವಣ ಮಂಗಳವಾರದಂದು ಪೂಜೆಯನ್ನು ಕೈಗೊಳ್ಳುವವರಿಗೆ ಶ್ರಾವಣ ಮಂಗಳವಾರ ಯಾವ ದಿನ ಬಂದಿದೆ ಎನ್ನುವುದನ್ನು ನೋಡೋಣ. ಈ ವರ್ಷ ಅಂದರೆ 2026ರಂದು ಶ್ರಾವಣ ಮಂಗಳವಾರವು ಆಗಸ್ಟ್ 18 ಷಷ್ಠಿ ದಿನ ಪ್ರಾರಂಭವಾಗಿ, ಎರಡನೇ ಶ್ರಾವಣವು ಮಂಗಳವಾರ ಆಗಸ್ಟ್ 25 ತ್ರಯೋದಶಿಯ ದಿನ ಇರಲಿದೆ. ಇನ್ನು ಮೂರನೆಯ ಶ್ರಾವಣ ಮಂಗಳವಾರ ಸೆಪ್ಟೆಂಬರ್ 1ರಂದು ಚೌತಿಯ ದಿನ ಇರಲಿದ್ದು, ನಾಲ್ಕನೆಯ ಶ್ರಾವಣ ಮಂಗಳವಾರ ಸೆಪ್ಟೆಂಬರ್ 8ರಂದು ದ್ವಾದಶಿಯ ತಿಥಿಯಂದು ಮುಕ್ತಾಯಗೊಳ್ಳಲಿದೆ. ಇನ್ನು ಅದೇ ರೀತಿ ಆಗಸ್ಟ್ 31ಕ್ಕೆ ಸಂಕಷ್ಟಹರ ಚತುರ್ಥಿ ಇರಲಿದ್ದು, ಆಗಸ್ಟ್ 21ಕ್ಕೆ ರಾಖಿ ಹುಣ್ಣಿಮೆ ಅಂದರೆ ನೂಲು ಹುಣ್ಣಿಮೆ ಬರಲಿದೆ. ನಾವು ಹೇಳಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳು ನಿಮಗೆ ಲಭ್ಯವಾಗಲಿವೆ.